ನಮ್ಮ ಕೆ ಎನ್ ಜಗದೀಶ್ ಅವರು ವಕೀಲರು ಅಂತ ಹೇಳ್ಕೊಂತಾರೆ. ವಕೀಲರು ಸನ್ನೋದಿಲ್ಲ, ಏನೆಲ್ಲ ವಕೀಲರಲ್ಲ ಅವರು. ವಕೀಲರು ಅಂತ ಹೇಳಿ ಪೋಸ್ ಕೊಡ್ತಾರೆ, ಬಟ್ ಅನ್ನೋದಿಲ್ಲ. ಮತ್ತೆ ನಮ್ಮ ಬೆಂಗಳೂರು ಬಾರ್ ಯಾವುದೇ ಬಾರ್ ಕರ್ನಾಟಕದಲ್ಲಿ ಯಾವ ಸಂಘಕ್ಕೂ ಮೆಂಬರ್ ಇಲ್ಲ, ಬಾರ್ ಕೌನ್ಸಿಲ್ಗೂ ಮೆಂಬರ್ ಇಲ್ಲ, ಯಾವ ಬಾರ್ ಕೌನ್ಸಿಲ್ಗೂ ಮೆಂಬರ್ ಇಲ್ಲ. ಲಾಯರ್ ಅಂತ ಹೇಳ್ತಾರೆ, ಅದಕ್ಕೆ ಲಾಯರ್ ಅಂತೆ ಅಲ್ಲ ಅವರು. ಜಗದೀಶ್ ಅವರೇ, ಸರಿ ನೀನು ನನ್ನ ಮನೆಗೆ ಬಂದು ನನ್ನ ಇದರಿಂದ ಹೊಡೆದು ಓಲ್ಗಾರ ಜಬ್ದ ಮುಚ್ಚಿ ನಾನು ಮರ್ಡರ್ ಮಾಡ್ತಾನೆ ಅಂತ ಹೇಳಿದ್ದಪ್ಪ. ನೀವು ಬರಲಿಲ್ಲ, ನಾನು ಆಹ್ವಾನ ಕೊಟ್ಟೆ. ನೀನು ನಮ್ಮ ಮನೆಗೆ ಬರೋದ್ಬಿಟ್ಟು ಯಾವುದೋ ಮನೆಗೆ ಓದಿ ಎಲ್ಲ ಇದ್ದು ಬಂದೆ. ಅದನ್ನ ನಾ ಹೇಳಕ್ ಹೋಗಲ್ಲ, ಜನಕ್ಕೆ ಗೊತ್ತೈತಿ ಎಲ್ಲಿ ಹೋಗ್ತಾನೆ. ಕಾಡು ಬಾ ಅಂತತಿ ಅಂದ್ರೆ ಅರ್ಥೇನು? ಕಾಡು ಬಾ ಅಂದ್ರೆ ಸಾವು ಸಮೀಪಿಸಿದೆ ಅಂತ. ಸಾವು ಸಮೀಪಿಸಿದೆ ಅಂದ್ರೆ ಇವತ್ತು ನಾಳೆ ಸಾಯಂಕಾಲ ಅಂತ. ಬಪ್ಪುದು ಹಿಂದೆ ಬರಲಿ, ಹಿಂದೆ ಬಪ್ಪುದು ನಮಗೆ ಈಗಲೇ ಬರಲಿ ಅಂತ ನಾವು. ನಮಗೇನಪ್ಪ ಸಾವು ಅಂದ್ರೆ ಬನ್ನಿ ವಿಮಾನದಾಗ ಪಾಪ ಅವ್ರು ಸಾಯ್ತಾರಂತ ಗೊತ್ತಿತ್ತ. ಮಕ್ಕಳು ಸಹಿತ ಇದಾದು ಯುದ್ಧದಾಗೆ ಮಕ್ಕಳು ಎಲ್ಲರೂ ಹೋಗಿದ್ದಾರೆ. ಈಗ ಒಮ್ಮೆ ಮುಟ್ಟಿದ್ದೇವೆ, ಸಾಯೋದು ಯಾವ ಸಾಯ್ತವೋ ಏನೋ ಗೊತ್ತಿಲ್ಲ. ನೀನು ಯಾವ ಸಾಯ್ತೀಯನೋ ನನಗೆ ಗೊತ್ತಿಲ್ಲಪ್ಪ. ನಾನು ನಿನ್ನ ಸಾವು ಬಯಸೋದಲ್ಲ. 110 ವರ್ಷ ಬದುಕು, ಹೌದಾ, 120 200 ವರ್ಷ ಬದುಕಪ್ಪ, ನನಗೇನು ಸಂಬಂಧ. ನೀನಿದ್ರು ಅಷ್ಟೇ, ನೀ ಬಿಟ್ಟರು ಅಷ್ಟೇ. ಅಂದ್ರೆ ನಾನು ಬದುಕಿರೋದ್ರಿಂದ ನಿನಗೆ ತೊಂದರೆ ಆಗ್ತತಿ ಅಂತ. ಸ್ವಲ್ಪ ಕಷ್ಟ ಅಂದ್ರೆ ನಾನು ಬದುಕಿ ಜೀವಂತಿರೋದು ನಿನಗೆ ಕಷ್ಟ ಆಗತ್ತೆ. ಅದಕ್ಕೆ ಕಾಡ್ ಬಾ ಅಂತದೆ. ನೀ ತಪ್ಪು ತಿಳ್ಕೊಂಡಿದ್ದೀನಿ ತಮ್ಮ. ನಾ ಕಾಡ್ನಿಗಿಂದ ಇಲ್ಲಿ ಬಂದು ನಾಡಿಗೆ. ನಾವು ಕಾಡ್ನಿಗಿದ್ದಾರೋ ದನ